ಶಿವಮೊಗ್ಗ ದಸರಾ ಅಂಗವಾಗಿ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಬಾರಿ ವಿಶೇಷವಾಗಿ ಪತ್ರಕರ್ತರ ದಸರಾವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪನವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ.ವಿ. ಶಿವಕುಮಾರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿ.ಟಿ. ಅರುಣ್ ಮತ್ತು ರಾಜ್ಯ ಸಮಿತಿ ಸದಸ್ಯರಾದ ಎನ್. ರವಿಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅದು ಅಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಕೃಪೆಯಿಂದ ಬೆಳಕು ಸುತ್ತಮುತ್ತ ಕೈಗಾರಿಕೆ ಮೈತಾಡಿದೆ ಭರಗುಂಬೆಯ ವೈಭವ ಸಾರುತ್ತಿದೆ ನಮ್ಮ ಹೆಮ್ಮೆ ಕೊಡಚಾದ್ರಿಯ ಎತ್ತರ. ಮಂಗಳ ಮೂರುತಿ ಗುರುರಂಗ ವಿಠಲನ ಪಾದ ನಾನಿವತ್ತು ಬೆಳಗ್ಗೆ ಇಲ್ಲೊಂದು ವ್ಯಂಗ್ಯಚಿತ್ರಕಾರರದ ಒಂದು ಫೋಟೋ ಇದನ್ನು ನೋಡಿದೆ. ನಾನು ಇದನ್ನೆಲ್ಲ ಅಲ್ಲಿ ಹಾಕಿದ್ರು ಪ್ರದರ್ಶನಿ. ಆ ಪ್ರದರ್ಶನಿ ಒಳಗಡೆ ನೋಡಿದಾಗ ನಾಲ್ಕು ಒಂದು ಚಿತ್ರಗಳು, ಅದ್ರ ಕೆಳಗಡೆ 4 ಲೈನು. ಅದು ಬರೆದ್ರೆ ಎಷ್ಟು ಅರ್ಥ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಸಹಜವಾದಂಥ ರೀತಿಯಲ್ಲಿ ಅದನ್ನು ನೋಡಿ ಓದಿದ್ರೂ ಸಾಕು ನಮ್ಮಲ್ಲಿ ಸಂತೋಷ ಆಗ್ತಾಯಿತ್ತು. ಜೊತೆಗೆ ಎಷ್ಟು ವಿಚಾರಗಳಿದೆ ಅದರೊಳಗಡೆ, ಅಷ್ಟೇ ಆ ಸಣ್ಣ ಒಂದು ಸಂಗತಿ ಎಷ್ಟು ವಿಚಾರಗಳನ್ನು ನಮ್ಮ ತಲೆಗೆ ಹಾಕ್ತಾ ಇತ್ತು ಅಂಥೇಳಿ ಅದ್ರ ಮೂಲಕ ನಮಗೆ ಗೊತ್ತಾಯಿತು ಇವತ್ತು. ಹಾಗಾಗಿ ಪತ್ರಿಕಾ ಕ್ಷೇತ್ರ ಈ ಜಗತ್ತಿಗೆ ಬೇಕಾಗಿರುವಂಥ ಒಂದು ಕ್ಷೇತ್ರ ಇದು. ಅಭಾವ ಇರೋದ್ರಿಂದ ಅವರ ಭಾಷಣ ಇವತ್ತು ಮಾಡಿಸೋದಕ್ಕಾಗ್ತಿಲ್ಲ. ಭೂಮಿ, ದಯಮಾಡಿ ವೇದಿಕೆಗೆ ಬನ್ನಿ. ಪ್ರಬಂಧ ಸ್ಪರ್ಧೆಯ ವಿಜೇತರನ್ನ ನಾನು ನಿಮಗೆ ಹೇಳ್ತೀನಿ. 3 ವಿಷಯಗಳನ್ನು ಕೊಟ್ಟಿದ್ವಿ. 3 ವಿಷಯದಲ್ಲಿ ಒಂದು ವಿಷಯನ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯ ಅರ್ಧ ಗಂಟೆ ಮುಂಚೆ ನಾವು ಘೋಷಣೆ ಮಾಡಿದ್ವಿ. ಅರ್ಧ ಗಂಟೆ ಅಷ್ಟೇ ಪ್ರಿಪ್ರೇಷನ್ಗೆ ಟೈಮ್ ಇತ್ತು. ಅದ್ಭುತವಾದ ಭಾಷಣಕಾರರು. ತೃತೀಯ ಬಹುಮಾನ ಗ್ರಾಮೀಣ ಪ್ರತಿಭೆ ತಸ್ಮಿಯಾ ಇದ್ದೀರಾ? ಇನ್ನು ರೀಲ್ಸ್ ಸ್ಪರ್ಧೆ ಇದೇ ಮೊದಲನೇ ಬಾರಿ ನಾವು ಕೂಡ ಬಹುಮಾಧ್ಯಮದ ಸ್ಪರ್ಧೆಗಳಿಗೆ ಶುರು ಮಾಡಿದ್ವಿ ಸ್ಪರ್ಧೆಗಳನ್ನ. ರೀಲ್ಸ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂಥವರು ಆಲೆ ಮನೆ ಬಗ್ಗೆ ಮಾಡಿದಂಥ ಅಂಬಿಕಾ, ಸಾಗರದಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥವ್ರು. ಅಂಬಿಕಾ ಬಂದಿದ್ದೀರಾ? ನೀವೇನು ಅಂಬಿಕಾ? ಬನ್ನಿ, ದಯಮಾಡಿ ಬನ್ನಿ. ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮಾಧ್ಯಮ ಅಂದರೆ ಮಲ್ಟಿಮೀಡಿಯಾದ ಬಗ್ಗೆ ಕೂಡ ವಿಶೇಷವಾದ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಆಲೆಮನೆ ಬಗ್ಗೆ ಒಂದು ಅದ್ಭುತವಾದಂಥ ಸಣ್ಣ ರೀಲ್ಸ್ನ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಪ್ಲೀಸ್ ಬನ್ನಿ. ಎರಡನೇದಾಗಿ ವಿನಯ್ ತೇಕ್ಲೆ ಆನೆ ಬಗ್ಗೆ, ಆನೆ ನಾಮಕರಣದ ಬಗ್ಗೆ ಒಂದು ವಿಶೇಷವಾದಂಥ ರೀಲ್ಸ್ನ ಮಾಡಿದರು. ವಿನಯ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. 3ನೇ ಬಹುಮಾನ ಅಮೃತ, ಇವರು ಪೌರ ಕಾರ್ಮಿಕರ ಬಗ್ಗೆ ಮಾಡಿದರು. ಪೌರ ಕಾರ್ಮಿಕರ ನಾವು ಅವ್ರನ್ನ ಯಾವ ರೀತಿ ನೋಡ್ಕೊತೀವಿ, ಅವರ ಶ್ರಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವರ ರೀಲ್ಸ್ನಲ್ಲಿ ಬಿಂಬಿಸಿದ್ರು. ಅಮೃತ ನಮ್ಮ ನಾಡು ಪತ್ರಿಕೆಯಲ್ಲಿ ವರದಿಗಾರರಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ರೀಲ್ಸ್ನಲ್ಲಿ ಸಮಾಧಾನಕರ ಬಹುಮಾನವನ್ನು ಬಾಬು ಮತ್ತು ರಂಜಿತಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ರಂಜಿತಾ ಮತ್ತು ಬಾಬು, ಓಕೆ. ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟಂಥ ಚೈತ್ರ ಸಜ್ಜನ್ ಅವರು ಸಾಂಸ್ಕೃತಿಕ ಮನಸ್ಸಿನಿಂದ ಕೆಲಸ ಮಾಡಲಿ ಅಂತ ವಿನಂತಿಸ್ಕೊಳ್ತೇನೆ. 1970 ನಂತರದಲ್ಲಿ ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಬಹುಶಃ ಮಳೆ ಜೋಡಿಸ್ಕೊಂಡು, ಪ್ರಿಂಟಿಂಗ್ ಹೊಡ್ಕೊಂಡು, ಕಾಲಲ್ಲಿ ಸೈಕಲ್ ತುಳಿದು ಪತ್ರಿಕೆ ಹಂಚಿ 77ರಲ್ಲಿ ನಾವಿಕ ಪತ್ರಿಕೆನ ನಾವು ಆರಂಭ ಮಾಡಿದ್ವಿ. ಆಗೆಲ್ಲ ಈಗ ಆಧುನಿಕ ತಂತ್ರಜ್ಞಾನಗಳು ನಮಗೆ ಲಭ್ಯ ಇದೆ. ನಮಗೇನು ಯಾವ ಸುದ್ದಿ ಬೇಕಾದರೂ ಇವತ್ತು ನಮ್ಮ ತಕ್ಷಣದಲ್ಲಿ ಸಿಗತ್ತೆ. ಆದರೆ ಆ ಕಾಲ ಹಾಗಿರಲಿಲ್ಲ. ಆ ಕಾಲದಲ್ಲಿ ಹೇಗಿತ್ತು, ಒಂದು ಸುದ್ದಿ ಬೇಕು ಅಂದರೆ ಅದಕ್ಕೆ ಆ ದಿನ ಇಡೀ ನಾವು ಅದು ಪ್ರಯತ್ನ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಸಣ್ಣ ಮರ್ಡರ್ ಆಯಿತು ಅಥವಾ ಎಲ್ಲೋ ಒಂದು ಸಣ್ಣ ಕಳ್ಳತನ ಆಯಿತು, ಇಂಥ ಸುದ್ದಿಗಳು ನಮಗೆ ಅದನ್ನು ತರೋದೇ ಕಷ್ಟ ಇತ್ತು. ಬಹುಶಃ ನಾನು ಆರಂಭ ಮಾಡಿದ ಕಾಲದಲ್ಲಿ ನನ್ನ ಜೊತೆಗೆ ಯಾರ್ಯಾರಿದ್ದರು,
ಎಷ್ಟು ಗೌರವಾನ್ವಿತ ಪತ್ರಿಕೋದ್ಯಮಕ್ಕೆ ಎಷ್ಟು ಗೌರವ ಇತ್ತು ಅಂದರೆ ಅದು ಇವತ್ತು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಅಂತ ನನ್ನ ವೈಯಕ್ತಿಕ ಭಾವನೆ.